ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. 2008 ಒಳಗೆ ಮತ್ತೆ ರಾಮನಗರ ಹೆಸರು ಬರುತ್ತೆ ಎಂದಿದ್ದ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ಸವಾಲಿಸುತ್ತಿದ್ದಾರೆ. ವಿಧಾನಸೌಧದಲ್ಲಿ ಚಾಲೆಂಜ್ ಮಾಡಿದಂಥ ಡಿಕೆ ಮತ್ತೆ ಹೆಸರು ಬದಲಾವಣೆ ಅವರ ಹಣೆಯಲ್ಲೂ ಕೂಡ ಬರೆದಿಲ್ಲ, ಬರೆದಿಟ್ಕೊಳ್ಳಿ, ದಾಖಲೆ ಬೇಕಾಗುತ್ತೆ. 2028ಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಎಷ್ಟೇ ಒಳ್ಳೆಯದು ಮಾಡಿದ್ರು ಕುಮಾರಸ್ವಾಮಿ ನನ್ನ ಸರ್ವನಾಶವನ್ನೇ ಬಯಸಿಕೊಂಡು ಬಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. ರಾಮನಗರವನ್ನ ನಾವು ಟಚ್ ಮಾಡ್ತಿಲ್ಲ, ಅದು ಅಲ್ಲೇ ಇರಲಿದೆ. ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರಿಡಲಾಗಿದೆ ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಜನ ಒಪ್ಪಲ್ಲ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ನಿಖಿಲ್, ರಾಜಕೀಯ ಲೆಕ್ಕಾಚಾರಕ್ಕೆ ಘೋಷಣೆ ಮಾಡಲಾಗಿದೆ ಅಂತ ಆರೋಪಿಸಿದರು. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿರುವುದು ಸತ್ಯ ಅಂತ ಸಚಿವ ಕೆ ರಾಜಣ್ಣ ಹೇಳಿದ್ದಾರೆ. ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ಕೊಟ್ಟಿದೆ. ಕೇಂದ್ರದ ಇಡಿ ತನಿಖೆ ಆಗ್ತಾ ಇದೆ, ಸಿಬಿಐ ಕೂಡ ತನಿಖೆ ಮಾಡ್ತಾ ಇದೆ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕಿದೆ ಅಂತ ಹೇಳಿದರು. ಉಡಾದಲ್ಲಿ ಅಕ್ರಮ ಎಂಬ ಬಿಜೆಪಿಗರ ಆರೋಪಕ್ಕೆ ಸಚಿವ ಕೆ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ನಾ ಕಳ್ಳ ಪರ ನಂಬ ಅನ್ನೋ ಒಂದು ಗಾದೆ ಇದೆ. ಹಾಗೆ ಆರೋಪ ಮಾಡೋರು ಇವರೇ, ಹೆಚ್ಚು ಫಲಾನುಭವಿಗಳು ಕೂಡ ಇವರೇನೆ. ಯಾರು ಮುಡಾದಲ್ಲಿ ನಿವೇಶನ ತೆಗೆದುಕೊಂಡಿದ್ದಾರೋ ಅವರು ವಾಪಸ್ ನೀಡಿ ಆಮೇಲೆ ಮಾತನಾಡಲಿ ಅಂತ ಸವಾಲು ಹಾಕಿದ್ದಾರೆ. ಬೆಂಗಳೂರು ವ್ಯಾಪ್ತಿಯ ಸಚಿವರು ಶಾಸಕರೊಂದಿಗೆ ಡಿಸಿಎಂ ಡಿಕೆ ಸಭೆ ನಡೆಸಿದರು. ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯಡಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಶಾಸಕರು ಸಚಿವರ ಜೊತೆ ಡಿಕೆ ಚರ್ಚೆ ಮಾಡಿದರು. ಬಿಬಿಎಂಪಿ ಚುನಾವಣೆಗೆ ನಾವು ನಮ್ಮ ಪಕ್ಷ ಸಿದ್ಧವಿದೆ ಅಂತ ಕೆಆರ್ ಪುರಂನ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಎಲೆಕ್ಷನ್ ನಡೆಸಿದರೂ ಕೂಡ ನಾವು ಸಿದ್ಧ, ಚುನಾವಣೆ ನಡೀಬೇಕು ಅನ್ನೋದೇ ನಮ್ಮ ಆಗ್ರಹ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಬೀದಿಗಿಳಿದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಅಂತ ಘೋಷಣೆ ಕೂಗಿದ್ದಾರೆ. ಚೆಂಬು ಪ್ರದರ್ಶನ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳ ನಗರದ ಅಶೋಕ್ ವೃತ್ತದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೂ ಕೊಡುಗೆ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದರು. ರಾಜ್ಯಕ್ಕೆ ಖಾಲಿ ಚೆಂಬು ನೀಡಲಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದರು. ಶಿವಮೊಗ್ಗದ ಮಹಾವೀರ ವೃತ್ತದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡಿದರು. ಖಾಲಿ ಚೆಂಬು ಹಿಡಿದು ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಜ್ಯಕ್ಕೆ ಬಜೆಟ್ನಲ್ಲಿ ಆಗಿರುವಂತಹ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿದರು. ಹೇಮಾವತಿ ನದಿ ಪ್ರವಾಹಕ್ಕೆ ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ಕುವೆಂಪು ಬಡಾವಣೆಯ ಮನೆಗಳು ಜಲಾವೃತವಾಗಿದೆ. ರಾತ್ರೋರಾತ್ರಿ ನಿವಾಸಿಗಳು ಮನೆ ಖಾಲಿ ಮಾಡಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಭಾರಿ ಮಳೆಗೆ ಹಾವೇರಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮೇಲ್ಛಾವಣಿ ಸೋರ್ತಾ ಇದೆ. ತಹಶೀಲ್ದಾರ್ ಛತ್ರಿ ಹಿಡಿದುಕೊಂಡೇ ಕೆಲಸ ಮಾಡುವಂತಹ ಫೋಟೋ ವೈರಲ್ ಆಗಿದೆ. ಕಟ್ಟಡದ ನೆಲಮಹಡಿಯವರೆಗೆ ಮೇಲ್ಛಾವಣಿ ಸೋರ್ತಾ ಇದ್ದು ಮಹತ್ವದ ದಾಖಲೆಗಳು, ಕಂಪ್ಯೂಟರ್ ರಕ್ಷಣೆಗೆ ಸವಾಲಾಗಿದೆ. ಬೆಳಗಾವಿಯಲ್ಲಿ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. 300ಕ್ಕೂ ಹೆಚ್ಚು ಮನೆಗಳು ಮುಳುಗಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಅಂಗಡಿ ಮುಗ್ಗಟ್ಟು ಮುಳುಗಿ ಬದುಕು ಬರ್ಬಾದಾಗಿದೆ. ವ್ಯಾಪಾರಿಗಳು ಹೋಟೆಲ್ಗಳಲ್ಲಿ ಸಾಮಗ್ರಿಗಳನ್ನು ಶಿಫ್ಟ್ ಮಾಡ್ತಿದ್ದಾರೆ. ದೇವಸ್ಥಾನ ಜಲಾವೃತವಾಗಿದೆ. ಕಾಲೋನಿಗಳು ಮುಳುಗಡೆ ಹಾಕಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಿರುವಂತಹ ಭಾರಿ ಮಳೆಯಿಂದಾಗಿ ಗೋಕಾಕ್ನಲ್ಲಿ ಜನರ ಜೊತೆಗೆ ಪ್ರಾಣಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ನೀರಿನಲ್ಲಿ ಸಿಲುಕಿ ಶ್ವಾನಗಳನ್ನು ರಕ್ಷಿಸಲಾಗಿದೆ. ಮರಿಗಳು ರೋಧಿಸುತ್ತಿರುವಂತಹ ಶಬ್ದ ಕೇಳಿ ಸ್ಥಳಕ್ಕೆ ಹೋದಂತಹ 3 ಯುವಕರು ಮರಿಗಳನ್ನು ರಕ್ಷಿಸಿ ತಾಯಿ ಜೊತೆ ಸೇರಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಅವಾಂತರ ಮುಂದುವರೆದಿದೆ. ಹೊಳೆನರಸೀಪುರ ಬೆಂಗಳೂರು ರಸ್ತೆ ಜಲಾವೃತವಾಗಿದೆ. ಹೇಮಾವತಿ ನೀರಿನಲ್ಲಿ ರಾಜ್ಯ ಹೆದ್ದಾರಿ ಮುಳುಗಿದ್ದು ಜಲಾವೃತಗೊಂಡಿದ್ದ ರಸ್ತೆ ಮಧ್ಯೆ ಗೂಡ್ಸ್ ಆಟೋ ಸಿಲುಕಿದೆ. ಗೂಡ್ಸ್ ಆಟೋ ಮೇಲೆತ್ತಲು ಅಧಿಕಾರಿಗಳು ಪರದಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಿದ್ದು ಮನೆಗಳಿಗೆ ಸಂಕಷ್ಟ ತಂದಿಟ್ಟಿದ್ದಾನೆ. ಭೀಮಸಮುದ್ರದಲ್ಲಿ ಜಯಪ್ಪ ಎನ್ನುವರ ಮನೆ ಗೋಡೆ ಕುಸಿದು 8 ಮೇಕೆಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಸಿಂಗಾಪುರ ಕವಲಟ್ಟಿ ಗ್ರಾಮದಲ್ಲಿನ ಮನೆಗಳ್ಳತನ ಮಾಡಲಾಗಿದೆ. ಅಲ್ಲಿ ಲಕ್ಷ್ಮೀಬಾಯಿ ರಮೇಶ ಅನ್ನೋರ ಮನೆಯಲ್ಲಿ ಕಳ್ಳತನ ಆಗಿದೆ. 1,50,000 ರೂಪಾಯಿ ಮೌಲ್ಯದ 30 ಗ್ರಾಂ ಚಿನ್ನಾಭರಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಡೆಂಗಿಗೆ 5 ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ. ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದ ಪೂರ್ಣ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ತೀವ್ರ ಜ್ವರದಿಂದ ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಲಕಿ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಹಾವೇರಿ ನಗರದ ದಾಬಾವೊಂದರಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿ ಮಾರ್ತಿದ್ದಂಥ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 2,96,000 ಮೌಲ್ಯದ 11 ಕೆಜಿ 843 ಗ್ರಾಂ ಗಾಂಜಾ ಜಪ್ತಿ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಹಣ ಕೊಡದೆ ಮದ್ಯ ಕೊಡಲ್ಲ ಎಂದಿದ್ದಕ್ಕೆ ಯುವಕ ಹುಚ್ಚಾಟ ಮೆರೆದಿದ್ದಾನೆ. NT ರಸ್ತೆಯಲ್ಲಿ ರೊಚ್ಚಿಗೆದ್ದು ಹೆದ್ದಾರಿ ಮಧ್ಯೆ ನಿಂತು ಪ್ರತಿಭಟನೆ ಮಾಡಿದ್ದಾನೆ. ಯುವಕನ ಹುಚ್ಚಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೀತಿ ಆಯೋಗ ಸಭೆಯಿಂದ ಹೊರಬಂದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಸಭೆಯಲ್ಲಿ ಕೇವಲ 5 ನಿಮಿಷ ಮಾತ್ರ ಮಾತನಾಡೋಕೆ ಅವಕಾಶ ಕಲ್ಪಿಸೋದಕ್ಕೆ ಕಿಡಿಕಾರಿದ್ದಾರೆ. ವಿಪಕ್ಷಗಳ ಕಡೆಯಿಂದ ನಾನೊಬ್ಬಳೇ ಸಭೆಯಲ್ಲಿ ಭಾಗವಹಿಸಿದ್ದೆ, ಆದರೆ ನನಗೆ ಮಾತನಾಡೋಕೆ ಅವಕಾಶ ಸಿಗಲಿಲ್ಲ. ಇದು ಬಂಗಾಳ ಅಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮಾಡಿದ ಅವಮಾನ ಅಂತ ಮಮತಾ ಹೇಳಿದರು. ಗುಜರಾತ್ನ ವಡೋದರದಲ್ಲಿ ಮೊಸಳೆಗಳು ಪ್ರತ್ಯಕ್ಷವಾಗಿವೆ. ವಿಶ್ವಾಮಿತ್ರ ನದಿ ನೀರು ವಡೋದರ ನಗರಕ್ಕೆ ನುಗ್ಗಿದ್ದು ಪ್ರವಾಹದ ನೀರಲ್ಲಿ ದೈತ್ಯ ಮೊಸಳೆಗಳು ಕಾಣಿಸಿಕೊಳ್ತಾ ಇವೆ. ಈವರೆಗೆ 5 ಮೊಸಳೆಗಳನ್ನು ರಕ್ಷಿಸಲಾಗಿದೆ. ನೀರು ಕಡಿಮೆ ಆದರೆ ಮತ್ತಷ್ಟು ಮೊಸಳೆ ಪತ್ತೆಯಾಗುವ ಸಾಧ್ಯತೆ ಇದೆ.
ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರದಲ್ಲಿ ನಡೆದಂಥ ಎನ್ಕೌಂಟರ್ನಲ್ಲಿ ಓರ್ವ ಯೂತ್ ಹುತಾತ್ಮರಾಗಿದ್ದಾರೆ. ಸೇನಾ ಮೇಜರ್ ಸೇರಿದ ಹಾಗೆ 4 ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿಯಲ್ಲಿ ಓರ್ವ ಪಾಕಿಸ್ತಾನದ ಭಯೋತ್ಪಾದಕ ಕೂಡ ಹತನಾಗಿದ್ದಾನೆ. ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ಗಡಿ ಕಾರ್ಯಪಡೆಯ ದಾಳಿಯನ್ನ ಭಾರತೀಯ ಭದ್ರತಾ ಪಡೆ ವಿಫಲಗೊಳಿಸಿದೆ.